ಸರ್ ಗುಡ್ ಈವ್ನಿಂಗ್, ಹೇಗಿದ್ದೀರಾ? ಸರ್ ಚೆನ್ನಾಗಿದೆ, ಆರಾಮಾಗಿದೆ. ಓಕೆ ಸರ್. ಸರ್ ಅಂದರೆ ಇವಾಗ ಬ್ರೀಡ್ಸ್ ನೀವು ಏನು ಯಾವ್ಯಾವ ಬ್ರೀಡ್ ಅಂತ ಹೇಳಿದ್ರಿ ಸರ್ ನೀವು? ಸರ್ ಇದು ಅಮೀನ್ಗಡ ಅಂತ ಓಕೆ. ಬಾಗಲಕೋಟೆ ಡಿಸ್ಟಿಕ್ಕು 450 ಕಿಲೋಮೀಟ್ರಿಂದ ಮರಿ ತೊಗೊಂಬೋದು. ಅಲ್ಲಿಂದ ಅಂದರೆ ಮರಿ ಯಾವ ರೇಟ್ ತೊಗೊಂಬರ್ತೀವಿ ಸರ್ ನೀವು? ನಮಗೆ ಮರಿ ಬಂದು ಒಂದು 8,500 ಬಿತ್ತು. 8,500. ಅಂದರೆ ಇವಾಗ ನಾಟಿಗೂ ಮತ್ತು ಈ ಅಮೀನ್ ಅಂತ ಹೇಳ್ತಾ ಇದ್ದೀರಲ್ವಾ, ಏನು ವ್ಯತ್ಯಾಸ ಇರ್ತೈತೆ? ಮತ್ತು ಅದು ಮಟನ್ ನಾವು ಅಂದರೆ ಇವಾಗ ಬಂದು ಕಸ್ಟಮರ್ ತೊಗೊಂಡು ಅದು ಟೇಸ್ಟ್ ಬೇರೆ, ಮತ್ತು ಅವ್ರಿಗೆ ಫುಡ್ಡು ಹೆಲ್ದಿಯಾಗಿರ್ತಾ ಇಲ್ಲ ನಮ್ಮ ನಾಟಿಗಿಂತನೂ ಮರಿ ಇದು ಒಳ್ಳೆ ಮಟನ್, ಒಳ್ಳೆ ಸೂಪರ್ ಸಾಫ್ಟಾಗಿರ್ತೈತೆ. ಓಕೆ. ಕೆಂದು ಮರಿ 2 ಬ್ಯಾಚ್ ಹಾಕಿದ್ವಿ. ಸ್ವಲ್ಪ ಮಟನ್ ಸ್ವಲ್ಪ ಟೇಸ್ಟ್ ಇಲ್ಲ ಅಂತ ಬಂದು ಗಿರಾಕಿ ಎಲ್ಲ ಮಟನ್ ಸ್ವಲ್ಪ ಟೇಸ್ಟ್ ಇಲ್ಲ ಅಂತ ಹೇಳಕ್ಕಿದ್ರು. ಓಕೆ. ಅದಕ್ಕೋಸ್ಕರ ಕೆಂದು ಮರಿ ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೆ ಅಂದರೆ ಇವಾಗ ಮರಿ ತೊಗೊಂಬಂದು ನೀವು ಎಷ್ಟು ದಿನಕ್ಕೆ ನೀವು? ನಾವು ಜನವರಿ 5ನೇ ತಾರೀಕು ಮರಿ ತೊಗೊಂಬಂದಿದ್ದು. ಓಕೆ. ಇಂದುವರೆಗೂ ಮೇಯಿಸಿದ್ವಿ. ಓಕೆ. ಒಂದು 5 to 6 months ಮಾಡ್ತೀರಾ? ಒಂದು 5 ತಿಂಗಳಿಂದ 6 ತಿಂಗಳವರೆಗೂ ಮರಿ ಸಾಕಾಣಿಕೆ ಮಾಡ್ತೀವಿ. ಟೋಟಲ್ ಅಂದರೆ ನೀವು ಇವಾಗ ಇದೆಲ್ಲ ನೀವು ಫಸ್ಟೇ ಪ್ಲಾನ್ ಮಾಡಿದ್ರ ಎಲ್ಲ ಇದಕ್ಕೋಸ್ಕರನೇ? ನಮ್ಮ ಮಗ ಬಂದು ಮನೋಜ್ ಅಂತ. ನಮ್ಮ ಮಗ ಗೌರಿಬಿದನೂರು ಕಡೆ ಸ್ವಲ್ಪ ಆ ಕಡೆ ಕುರಿ ಸಾಕಾಣಿಕೆ ಜಾಸ್ತಿ ಮೇಯಿಸ್ತಾರೆ. ಆ ಕಡೆ ಎಲ್ಲ ಒಂಚೂರು ಸಿಕ್ಕಿದ್ರು, ಹಂಗೆ ಮಾತಾಡಿದ್ರು, ಹಿಂಗೆ ಮಾಡಿದ್ದೀವಿ ಬರಲೇ ಇಲ್ಲ ಅಂತ ಕೇಳಿದ್ರು. ಹಂಗಾಗಿ ಸರಿ ಆಯಿತು, ನಾವು ಫ್ರೀ ಮಾಡ್ಕೊಳಕ್ಕಾಗಿಲ್ಲ. ಹಂಗಾಗಿ ಇವತ್ತು ಫ್ರೀ ಆಗಿದ್ವಿ, ನಮ್ಮ ಫ್ರೆಂಡ್ಸು ಬಂದರು. ಹಂಗಾಗಿ ಒಂದಕ್ಕೆ ನೋಡಿಕೊಂಡು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಕೊಳೋಣ ಅಂತೇಳಿ ಬಂದಿದ್ವಿ. ಅವ್ರು ಇದ್ದಿದ್ರು ಇನ್ನೂ ಚೆನ್ನಾಗಿರ್ತಾ ಇತ್ತು. ನಾವು ಇಲ್ಲ 2 ಗಂಟೆವರೆಗೂ ಇದ್ರು ಅವರು. ಓಕೆ. ಆಮೇಲೆ ಅವರು ಅಂದರೆ ಇವಾಗ ನೀವು ಹೇಳಿದ ಒಂದೇ ಬ್ರೀಡೇ ಇದೆ? ಇದು ಅಮೀನ್ಗಡ. ಇದು ನಾವೆಲ್ಲ ಒಟ್ಟು ನಾವು 60 ಮರಿ ತೊಗೊಂಬಂದಿದ್ದೀವಿ. 60 ಮರಿ 15,000 ಬಾಡಿಗೆ ಕೊಟ್ವಿ. ಅದರಲ್ಲಿ 5 ಮರಿ ಸೇಲ್ ಮಾಡಿಬಿಟ್ಟಿದ್ದೀವಿ. ಮುಂಚೆನೇ ಮೊನ್ನೆ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಒಂದು 5 ಮರಿ ಯಾರೋ ಫ್ರೆಂಡ್ಸು ತೊಗೊಂಡೋದ್ರು. ಓಕೆ. ಇನ್ನು 55 ಮರಿ ಇದೆ. ಅಂದರೆ ನೀವು ಹಾಕಿರೋ ಪ್ರಾಫಿಟ್ಗೂ ಮತ್ತು ಈ ಒಂದು 5 ತಿಂಗಳಲ್ಲಿ ಎಷ್ಟು ಲಾಭ ನಿಮಗೆ ಇದಾಗುತ್ತೆ? ಪರವಾಗಿಲ್ಲ. ಅಂದರೆ ಫುಡ್ ಎಲ್ಲ ಇವಾಗ ಕಾಸ್ಟ್ ಜಾಸ್ತಿ ಇದೆ. ಎಲ್ಲ ಕಾಸ್ಟ್ ಇದೆ. ಒಂದು ಮೂಟೆ ಬಂದು 2,350. ಬರೀ ಜೋಳ ಮಾತ್ರ ಹಾಕ್ತೀರಾ? ಜೋಳ ಫೀಡ್ ಮಾತ್ರ. ಫೀಡು ಆ ಫೀಡ್ ಬಂದು ಇಲ್ಲಿ ಸಿಗೋದಿಲ್ಲ, ಮಂಚನಹಳ್ಳಿಯಿಂದ ತರಿಸ್ಬೇಕು. ಅದೇ ಇಲ್ಲಿ ನಮಗೆ ಇವಾಗ ರಾಗಿ ಹುಲ್ಲು ಮತ್ತು ರಾಗಿ ಹುಲ್ಲು ಸಿಗುತ್ತೆ. ರಾಗಿ ಹುಲ್ಲು ತಿಂತವೆ. ರಾಗಿ ಹುಲ್ಲು ಅಂದರೆ ಇವಾಗ ಬರೀ ಫುಡ್ ಮಾತ್ರ ಕೊಡ್ತೀರಾ? ರಾಗಿ ಹುಲ್ಲು ಬೆಳಿಗ್ಗೆ ಒಂದು 6 ಗಂಟೆಗೆ ಜೋಳ ಫೀಡು. ಓಕೆ. ಒಂದು 10ರಿಂದ 11 ಗಂಟೆಗೆ ರಾಗಿ ಹುಲ್ಲು ಮತ್ತೆ ನೀರು ಕೊಡ್ತೀವಿ. ಓಕೆ. ಸಂಜೆ ಈಗ ನೀವು ಬಂದಿರಲ್ಲ ಈ ಟೈಮಿಂಗ್ಸ್ಗೆ ಮತ್ತೆ ಅಂದರೆ 3 ಟೈಮ್ ಫುಡ್ ಕೊಡ್ತೀರಾ? 2 ಟೈಮ್ ಫುಡ್, 2 ಟೈಮ್ ಮೇವು ಅಷ್ಟೇ. 2 ಟೈಮ್ ಅಷ್ಟೇ. ಓಕೆ. ಅಂದರೆ ಇವಾಗ ಒಂದು 6 ಮಂತ್ಸ್ಗೆ ಫುಲ್ ಡೆವಲಪ್ಮೆಂಟ್. ಎಷ್ಟು ಕೆಜಿ ಬರೋದು ಸರ್ ನೀವು ತೊಗೊಂಬಂದಾಗ? ಅದು ಮರಿ ಎಷ್ಟು ಕೆಜಿ? ನಾವು ತಗೊಂಬಂದಾಗೆಲ್ಲ ಒಂದು 7ರಿಂದ 8 ಕೆಜಿ ಮರಿ ಅಷ್ಟೇ. 8 ಕೆಜಿ. ಅಂದರೆ ಇನ್ನೂ ಚಿಕ್ಕ ತಗೊಂಡ್ರೆ ಏನಾದರೂ ತೊಗೊಂಬಂದ್ರೆ ಇಲ್ಲಿ ಇದಾಗುತ್ತಾ? ಅಷ್ಟಕ್ಕೆ ತಗೊಂಬಂದ್ರೆ ಸ್ವಲ್ಪ ಅದು ತಾಯಿ ಹೊಟ್ಟೆಯಲ್ಲಿ ಚೆನ್ನಾಗಿ ಹಾಲು ಕುಡಿದಿದ್ರೆ, ಹಾಲು 3 ತಿಂಗಳು ಕಂಟಿನ್ಯೂಸ್ ಹಾಲು ಕುಡಿದಿದ್ರೆ ಮರಿ ಇಲ್ಲಿ ಸ್ವಲ್ಪ ಇದಾಗುತ್ತೆ. ಅಲ್ಲಿಗೂ ಒಂದೊಂದು ಮರಿ ಸತ್ತು ಬಿಡ್ತೈತೆ. ಅಲ್ಲಿಂದ ಇಲ್ಲಿಗೆ ಶಿಫ್ಟಿಂಗ್ ವಾತಾವರಣ 450 ಕಿಲೋಮೀಟರ್ ಮರಿ ಬರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ. ಇವಾಗ ಎಷ್ಟು ಕೆಜಿ ಬರುತ್ತೆ ಸರ್ ಇದು ಮ್ಯಾಕ್ಸಿಮಮ್? ಇದು ಒಂದು 45 ಕೆಜಿ ಮೇಲೆ ಬರುತ್ತೆ. ಲೈವ್ 45, 40ರಿಂದ 50 ಕೆಜಿ ವರೆಗೂ ಬರ್ತದೆ. ನೋಡಿ, ಇದು 50 ಕೆಜಿ ಬರ್ತದೆ ಮ್ಯಾಕ್ಸಿಮಮ್. ಅಂದರೆ ಒಂದು 6 ಮಂತ್ಸು ಅಷ್ಟೇನಾ? ಇನ್ನೂ ಜಾಸ್ತಿ ಬೆಳೆಸಿದ್ರೆ ಇವು ಚೆನ್ನಾಗಿರ್ತೈತೆ? ಮಾಂಸ ಏನಾದರೂ ಆಡ್ ಬರ್ತೈತೆ? ಇನ್ನು ಜಾಸ್ತಿ ಬೆಳೆಸಿದ್ರೆ ನೋಡಿ, ಇದು ಕರೆಕ್ಟ್ ಸ್ಟೇಜ್. ಇನ್ನೂ 1 ತಿಂಗಳು ಮಾಡ್ಕೊಬೋದು. ಓಕೆ. ಇದು ಕರೆಕ್ಟ್ ಸ್ಟೇಜು. 2 ಪಟ್ಲಿ ಅಂತ ಹೇಳ್ತಾರಲ್ಲ, 2 ಹಾಕುತ್ತಲ್ಲ, ಆ ಸ್ಟೇಜಿಗೆ ಮಾಡ್ಕೊಬೋದು. 4 ಅಂದರೆ ಮಟನ್ ಬಲ್ತಿರ್ತೈತೆ. ಇನ್ನು ನಮ್ಮ ಹಸುವಿನಲ್ಲಿ 4 2 ಬರ್ತೈತಲ್ಲ, ಆ ಥರ 2 ಪಡ್ಯಾಗ ಏನು ವ್ಯಾಲ್ಯೂ ಇರ್ತೈತೆ, 2 ಮರಿಗೂ ಆ ಥರ ವ್ಯಾಲ್ಯೂ ಇರ್ತೈತೆ. ಅಂದರೆ ಇವಾಗ ನಾಟಿ ಕುರಿಗಳು ನಾವು ನ್ಯಾಚುರಲ್ ಆಗಿ ಬೆಳೆಸ್ತೀವಲ್ಲ, ಅಂದರೆ ಅವಕ್ಕೂ ಅಂದರೆ ಇವು ಬೇಗ ಡೆವಲಪ್ಮೆಂಟ್ ಆಗ್ತವೆ, ಅವು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ? ನಮ್ಮ ನಾಟಿ ಕುರಿ ಸ್ವಲ್ಪ ಲೇಟ್ ಅನಿಸ್ತೈತೆ ನನಗೆ. ನಮ್ಮ ನಾಟಿ ಕುರಿ ಇದು ತಗೊಂಬಂದ್ಮೇಲೆ 1 ತಿಂಗಳಿಗೆ ಒಂದು 8 ಮರಿ ತಗೊಂಬಂದ್ವಿ ನೋಡಿ. ಆ ಲಾಸ್ಟ್ ಟ್ರಾಕಲ್ಲಿದೆ. ಓಕೆ. ಇದು ತಗೊಂಬಂದ್ಮೇಲೆ 1 ತಿಂಗಳು ಲೇಟ್ ಅದು. ಓಕೆ. ಆ ಮರಿಕೆ ಈ ಮರಿಕೆ ನಮಗೇನೆ ಒಂದು ಅನುಭವ. ಅಂದರೆ ಎಲ್ಲ ಇವಾಗ ಒಂದೇ ಬ್ರೀಡ್ ಇರೋದು? ಇವಾಗ ಎಲ್ಲ ಒಂದೇ ಬ್ರೀಡ್. ಒಂದು 8 ಮರಿ ನಾಟಿ ಇದೆ. ಇನ್ನು ಬೇರೆ ಏನೋ ಬ್ರೀಡ್ಸ್ ಏನಾದರೂ ಮಾಡಬೇಕಂತ ಪ್ಲಾನ್ ಇದೆಯಾ? ಅದೇ ರಾಮ್ ಬುಲೆಟ್ಸು ಒಂದು ಟ್ರ್ಯಾಕೆಲ್ಲ ಮಾಡೋಣ ಅಂತ ಇದೆ ನೋಡಿ. ಅದು ಆ ಥರ ರಾಮ್ ಬುಲೆಟ್ ಅಂತಿದ್ದು. ಓಕೆ. ಅದು ಕೂದಲು ಅಷ್ಟೇ ಡಿಫ್ರೆಂಟಾಗಿ ಕಾಣಿಸ್ತದೆ. ಡಿಫ್ರೆನ್ಸ್ ಇರ್ತೈತೆ. ಅದು ನೋಡಿ ಈ ಕಡೆ ಇರೋ ಸರ್, ಇದು ಲಾಸ್ಟು ಅದು. ಮಧ್ಯೆ ಆ ಕಡೆ ಇರೋ 2 ಬನ್ನೂರು. ಇದು ಬಂದು ನಾರಿ ಸುವರ್ಣ ಅಂತ ಒಂದು. ಮಧ್ಯೆ ಇರೋ 2 ಬನ್ನೂರು. ಕೈ ಮೇಲೆ ಎತ್ತೀರಿ ಸರ್, ಏನಿದೆ? ಅಂದರೆ ಇವಾಗ ಇದೇ ಪ್ಲೇಸಲ್ಲೇ ಮಲ್ಕೊಂತ ಪ್ಲೇಸ್ ಏನು ಜಾಸ್ತಿ ಇಲ್ಲ? ಇದೇ ಪ್ಲೇಸಲ್ಲೇ.
ವೇರಿಯೇಷನ್ ಸರ್ ಏನು ಸರ್? ಸೇಲಿ ಹಾಂ ಹಾಂ, ಇದು ಈ ಸೈಡು ಇದು ಇವೆಲ್ಲ ಎಲ್ಲ ಸೇಲಿಂಗೆ ನೋಡಿ. ಆ ಟ್ರ್ಯಾಕ್ ಮಾತ್ರ ಹೆಣ್ಣು ಮರಿ ಅವು. ಅಂದರೆ ಬ್ಯಾಚ್ ವೈಸ್ ಮಾಡ್ತಾ ಇರ್ತೀರಾ ನೀವು? ಹಾಂ, ಬ್ಯಾಚ್ ವೈಸ್. ಈ ಬ್ಯಾಚ್ ಎಲ್ಲ ಖಾಲಿ ಮಾಡಿದ್ಮೇಲೆ ಮತ್ತೆ ಬ್ಯಾಚ್ ವೈಸ್ ಮರಿ ತೊಗೊಂಬರೋದು. ಅಂದರೆ ಈ ವೆದರ್ಗೆ ಇವೆಲ್ಲ ಇವಾಗ ಸೆಟ್ ಆಗಿದಾವೆ ಇವಾಗ. ಹಾಂ ಸರ್, ಇದರಲ್ಲಿ ಒಂದು 5 ಮರಿ ನೆನ್ನೆ ಕೊಟ್ಟಿದ್ದೀವಿ. ಓಕೆ. 19,000 ಹಂಗೆ. ಒಂದು ಮರಿ 19,000 ಹಂಗೆ ಲಾಸ್ಟಲ್ಲಿರೋ 5 ಮರಿ. ಇದು 40-50 kg ಬರುತ್ತೆ ಇದು? ಹಾಂ, ಬರುತ್ತೆ. ಲೈವ್ 45 ಮೇಲೆ ಬರುತ್ತೆ. 45 ಮಟನ್. ಮಟನ್ ಇವಾಗ ಅದು ನಾಟಿ ಮಟನ್ಗೂ ಇದಕ್ಕೂ ಏನು ಸೇಮ್ ಟೇಸ್ಟೇ. ನಾಟಿ ಮರಿ ಏನು ಇದು ಟೇಸ್ಟ್ ಬರ್ತದೆ ಅದೇ ಟೇಸ್ಟೇ ಬರುತ್ತೆ ಇದು. ಅಂದರೆ ಬೇಗ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಮರಿ ಸ್ವಲ್ಪ ಡೆವಲಪ್ಮೆಂಟ್ ಬೇಗ. ಇದು ಬಿಟ್ಟು ಬೇರೆ ಕೋಳಿಗಳು? ಕೋಳಿ ಇದ್ರ ಕೆಳಗಡೆ ಕೋಳಿಕಂತ ಮಾಡಿದ್ವಿ, ಸಕ್ಸಸ್ ಆಗಲಿಲ್ಲ. ಯಾಕಾಗಲಿಲ್ಲ ಅಂತಂದರೆ ಫಾರಮಲ್ಲೇ ತೊಗೊಂಬಂದು ನಾವು ಬಿಟ್ಟು 400 ಮರಿ ದಿನಕ್ಕೆ 5-6 ಸತ್ತು ಬಿಡ್ತು. ಯಾಕಂದರೆ ಕುರಿ ಪಿಚ್ಕೆ ಗಂಜಿನಲ್ಲಿ ಇಡ್ತಾ ಇದ್ದಲ್ಲ, ಅವು ಕಿದಕಿ ಆಗಲಿಲ್ಲ. ಕೋಳಿಕೆ ಅಂತ ಸಪ್ರೇಟ್ ಮಾಡಿದ್ರೆ ಆಗ್ಬೋದು. ಅಲ್ಲ, ಈ ಕೆಳಗಡೆ ಇವಾಗ ಇದು ಕಸ ಎಲ್ಲ ಬೀಳ್ತೈತಲ್ಲ, ಅದಕ್ಕೆ ಅಡಿಷನಲ್ ಆಗಿ ಏನು ಬೇರೆ ಏನು ಪ್ಲಾನ್ ಮಾಡಿಲ್ಲ? ಏನು ಪ್ಲಾನ್ ಅಲ್ಲ, ಕೋಳಿ ಒಂದು ಬ್ಯಾಚ್ ಬಿಟ್ವಿ, ವರ್ಷದಲ್ಲಿ ಒಂದು ಬ್ಯಾಚ್ ಬಿಟ್ವಿ. ಮರಿ ದಿನ 5 ಮರಿ 6 ಮರಿ 10 ಮರಿ ಏನಿದೆ ಎಷ್ಟು ವರ್ಷದಿಂದ ನೀವು ಸ್ಟಾರ್ಟ್ ಮಾಡೋದು ಸರ್ ಇದು? ನಾವು 1 ವರ್ಷನಿಂದ ಮಾಡ್ತೀವಿ. ಇದು 3ನೇ ಬ್ಯಾಚ್. ಇದು 3ನೇ ಬ್ಯಾಚ್. ಓಕೆ. ಅಂದರೆ ಎಷ್ಟು ಅಂದರೆ ಇವಾಗ 3 ವರ್ಷದಿಂದ 2 ವರ್ಷದಿಂದ ಏನು ಸರ್ ಸ್ಟಾರ್ಟಿಂಗ್ ನಿಮ್ಮದು? ಸ್ಟಾರ್ಟಿಂಗ್ ಬಂದು ಹೋದ ವರ್ಷ ಏಪ್ರಿಲಿಂದ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಎಷ್ಟು kg ಬೀಳುತ್ತೆ ನಮ್ಮ ಮಟನ್? ಅಣ್ಣ, ಇದು ಮಟನ್ ಬಂದು ಇದು ಒಂದು 26ರಿಂದ 28. ಓಕೆ. 28-30 kg ಮಟನ್ ಬರ್ತೈತೆ. ಹಾಂ, ಇದರಲ್ಲಿರೋ ಮಟನ್ ಎಲ್ಲ ಸೇಮ್ ಎಲ್ಲ ಲಾಸ್ಟ್ವರೆಗೆ ಎಲ್ಲ ಒಂದೇ ಲೈವ್ ತೂಕ ಇರ್ತೈತೆ. 1 kg ಡಿಫ್ರೆನ್ಸ್ ಇರ್ತದೆ ಲೈವ್ ತೂಕ. ತೂಕ ಹಾಕಿ ಮರಿ ಸಪ್ರೇಟ್ ಮಾಡಿದ್ದೀವಿ. ಈಗ ನೀವು ತೂಕ ಹಾಕಿ ಕೊಡೋದಾ ಹೆಂಗೆ? ಇಲ್ಲ ಬೇಕಂದ್ರೆ ಇಲ್ಲ. ನೆನ್ನೆ ನೀವು ಕೊಟ್ಟಿದ್ದೀವಲ್ಲ, ಅದರಲ್ಲಿ ನೀವು ಈ ನೋಡಿದು ನೋಡಿ, ಆ ಲೈನ್ ಇರೋದು 20,000 ಅವು. ಬಣ್ಣ ಹಾಕಿದ್ವಲ್ಲ, ಬಣ್ಣ ಹಾಕ್ಯವ 20,000. ಹಾಂ. ಇನ್ನು ಇದರಲ್ಲಿ ಇನ್ನೊಂದು ಮರಿ ಇದೆ. ಹಾಂ, ಇನ್ನು 2 ಟ್ರಾಕು ಇದೆ ಕೊಡೋದು. ಇದೆಲ್ಲ ಕೊಡೋದೆ ಇದರಲ್ಲಿ. ಯಾಕೆ ಇನ್ನು ಮಿಕ್ಕಿದ್ದು? ಅಲ್ಲ, ಅವರು ಒಂದು 5 ಮರಿ ತಗೊಂಡಿದ್ದಾರೆ. ಈ ಮರಿ ತಗೊಂಡಿಲ್ಲ. 5 ಮರಿ ಕೊಟ್ಬಿಟ್ಟವ್ರೆ. 5 ಮರಿ ಕೊಟ್ಬಿಟ್ಟಿದ್ದೀನಿ. ಅವ್ರು ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಅವ್ರ ಬಕ್ರೀದ್ ಒಂದು 2 ದಿನ ಇದ್ದಂಗೆ ತೊಗೊಂಡೋಗೋದು. ನೀವೇ ಸಾಕಬೇಕು? ಅವು ಸಾಕೋದಕ್ಕೆ 500 ರೂಪಾಯಿ ಕೊಡ್ತೀವಿ ಅಂತ ಹೇಳವ್ರೆ. ಏನು ಮಾಡ್ತೀವಿ ಪಾಪ ಅಣ್ಣ, ನಾವು ಬಾಡಿಗೆ ಮನೆಯಲ್ಲಿದ್ದೀವಿ, ನಾವು ಮರಿನ ತಗೊಂಡು ಎಲ್ಲಿ ಸಾಕೋಣ, ನೀವೇ ಸಾಕೊಡಿ ಅಂತ ಕಾಸು ಕೊಟ್ಬಿಟ್ಟವ್ರೆ. 500. ನನ್ನ ಹೆಸರು ಲಕ್ಷ್ಮೀಪತಿ ಅಂತ, ದೇವನಹಳ್ಳಿ ತಾಲೂಕು, ಭಟ್ರನಹಳ್ಳಿ ಗ್ರಾಮ, ವಿಜಯಪುರ ಹೋಬಳಿ, ಭಟ್ರನಹಳ್ಳಿ ಗ್ರಾಮ. ಓಕೆ. ಅಂದರೆ ಇವಾಗ ಇದು ಎಷ್ಟು 1.5 ಇಯರಿಂದ ಮಾಡ್ತಾ ಇದ್ದೀರಾ ಅಂತ ಹೇಳಿ? ಹಾಂ, 1 ವರ್ಷದ ಮೇಲೆ 2 ತಿಂಗಳಾಯ್ತು. ನಾವು ಇದು 3ನೇ ಬ್ಯಾಚು. ಅಂದರೆ ಏನು ಚಾಲೆಂಜಿಂಗ್, ನೀವು ಏನು ಇದರಿಂದ ಪ್ರಾಫಿಟಬಲ್ಲಿ ಮತ್ತು ನಿಮಗೆ ಕೆಲಸದ ಜೊತೆಲಿ ಅಂದರೆ ಅಡಿಷ್ನಲ್ ಆಗಿ ನಿಮ್ಮ ಒಂದು ಕೃಷಿ ಕೆಲಸ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಓಕೆ. ಇದಕ್ಕೇನು ಕಿಸ್ಕಂದ್ರೆ ಸ್ಟ್ಯಾಂಡ್ಗಿನೆಲ್ಲ ಬಂಡವಾಳ ಮೊದಲೇ ಜಾಸ್ತಿ, ಇದನ್ನೆಲ್ಲ ಸ್ಟೆಪ್ ಮಾಡಿಬಿಟ್ಟು ಬಂಡವಾಳ ಜಾಸ್ತಿ ಬೀಳ್ತೈತೆ. ಒಂದ್ಸತಿ ಬಂಡವಾಳ ಹಾಕಿದ್ಮೇಲೆ ಅಂದರೆ ಏನು ಲೋನ್ ಏನಾದ್ರು ಮಾಡಿಸಿದ್ದೀರಾ ಪಂಚಾಯತಿ ಕಡೆಯಿಂದ? ಸರ್, ಪಂಚಾಯತಿ ಕಡೆಯಿಂದ ಲೋನ್ಗೆ ಅಪ್ಲೈ ಮಾಡಿದ್ವಿ. ಓಕೆ. ಇನ್ನೂ ಇಲ್ಲ, ಕೊಡಲಿಲ್ಲ. ಓಕೆ. ಎಲೆಕ್ಷನ್ ಬೇರೆ ಬಂದ್ಬಿಡ್ತು. 1 ವರ್ಷ ಆಯಿತು ನಾವು ಅಪ್ಲೈ ಮಾಡಿ. ಕೃಷಿಗೆಲ್ಲನೂ ಕೊಡ್ತಾರೆ. ಸಬ್ಸಿಡಿ ಒಂದು 45,000 50,000 ಕೊಡ್ಬೋದು ಸರ್. ಎಷ್ಟು ಖರ್ಚಾಯ್ತು ಸರ್ ಟೋಟಲ್? ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್? ಇದು 45 ಅಡಿ ಉದ್ದ. ಓಕೆ. 23 ಅಗಲ. ಓಕೆ. ಅದು ಏನು ಕಟಿಂಗ್ ಮಿಷಿನಾ? ಹಾಂ, ಮೇವು ಕಟ್ ಮಾಡೋ ಮಿಷಿನ್. ಅದು ಏನು ಸಬ್ಸಿಡಿನಾ ಇಲ್ಲ? ಸರ್, ತೊಗೊಂಬಂದಿದ್ದು. ಓಕೆ. ಇದು ಹಂಗೆ ಹಾಕಿದ್ರೆ ತಿನ್ನೋದಿಲ್ಲ, ಇದು ಫುಲ್ಲು ಕಟಿಂಗ್ಸ್ ಎಲ್ಲ ಮೇವು ಕಟ್ ಮಾಡಿ ಹಾಕಿದ್ರೆ ವೇಸ್ಟ್ ಆಗೋದಿಲ್ಲ. ರಾಗಿ ಹುಲ್ಲು ಹಾಗೆ ಹಾಕಿದ್ರೆ ಹುಲ್ಲು ಕಟ್ ಆಗಿಬಿಡ್ತೈತೆ. ಇದು ಮೇವು ಅರ್ಧಂಬರ್ಧಂ ತಿಂತೈತಿ, ಇನ್ನು ಕೆಳಗಡೆ ಬಿದ್ದುಬಿಡ್ತೈತೆ. ಓಕೆ. ವೇಸ್ಟ್ ಆಗುತ್ತೆ. ಅದಕ್ಕೆ ಹಸೆ ಹುಲ್ಲು 1 ಟೈಮ್ ಕೊಡ್ತೀವಿ ಅಷ್ಟೇ. 2 ಟೈಮ್ 3 ಟೈಮ್ ರಾಗಿ ಹುಲ್ಲು ಜಾಸ್ತಿ ಕೊಡೋದು. ರಾಗಿ ಹುಲ್ಲಲ್ಲಿ ಸ್ವಲ್ಪ ಮಾಂಸ ಕಟ್ತೈತೆ ನೋಡಿ. ಅಂದರೆ ಇವಾಗ 1.5 ವರ್ಷ ಆಯ್ತಲ್ಲ ಸರ್? ಹೌದು. ಎಷ್ಟು ನೀವು ಪ್ರಾಫಿಟೇಬಲ್ ಮಾಡಿದ್ದೀರಾ?
ನಮಗೆ ಮರಿ ಮೇಲೆ ಈಗ ಮರಿ ನಮಗೆ ಅಲ್ಲಿ 8,500 9,000 ಮರಿ ತೊಗೊಂಬರ್ತೀವಿ. ಇನ್ನು ಸ್ವಲ್ಪ ಕಡಿಮೆ ರೇಟ್ ಮರಿ ತೊಗೊಂಬಂದ್ರೆ ಸರಿ ತಾಯಿ ಅಂದರೆ ಇವಾಗ ಆಲ್ರೌಂಡ್ ನೀವು ಬ್ಯಾಚಿಗೆ ಮಾಡ್ತೀರಲ್ವಾ, ಒಂದು ಬ್ಯಾಚಿಗೆ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಅವರೇ ತೊಗೊತಾ ಇದ್ದಾಗ ಡಿಸ್ಕೌಂಟ್ ಏನು ಇದು ಮಾಡೋದಿಲ್ಲ ನಿಮಗೆ? ನಾವು ಅವ್ರ ಹತ್ರನೇ ಕಂಟಿನ್ಯೂ ನಾವು ತೊಗೊಂಬರಲ್ಲ. ನಾವು ಸಂತೆಗೆ ಹೋಗ್ತೀವಿ. 2 ಸತಿ ಸಿಂಧನೂರ್ಗೆ ಹೋಗಿದ್ವಿ. ಓಕೆ. ಅಲ್ಲಿ ಯಾರೋ ಇರ್ತಾರೆ ರೈತರು, ನಾವು ಹೊಸ್ದಾಗಿ ಹೋಗಿರ್ತೀವಿ. ಓಕೆ. ನಾವು ಮರಿ ನೋಡ್ಕೊಂಡು ಮರಿ ಕಾಯಿಸ್ಬಿಟ್ಟು ಮರಿ ನೋಡಿಬಿಟ್ಟು ಯಾವ ಮರಿ ಬೇಕಂತ ತೊಗೊಂಬರ್ತೀವಿ. ಓಕೆ. ಆ ಕೆಂದು ಮರಿನಲ್ಲಿ ಮರಿನ ಅದು ಈ ಮರಿ ಟೈಪ್ ಡೆವಲಪ್ಮೆಂಟ್ ಬೇಕಾಗುತ್ತೆ. ಮಟನ್ ಸ್ವಲ್ಪ ಈ ಕಡೆ ನಮ್ಮ ಲೋಕಲ್ ಕಡೆಯವರು ಮಟನ್ ಅಂಗಡಿಗಳವರಲ್ಲ, ಅಣ್ಣ ಇದು ಹೆಂಗೆ ತೊಗೊಂಬರ್ತೀಯ, ಮಟನ್ ಸ್ವಲ್ಪ ಟೇಸ್ಟ್ ಇರೋದಿಲ್ಲ, ವ್ಯಾಲ್ಯೂ ಇರಲ್ಲ ಅಂತ ಹೇಳಕ್ಕಿದ್ರು. ಅದನ್ನೇ ಇವಾಗಿರೋ ಜನರೇಷನ್ ಪ್ರಕಾರ ಎಲ್ಲಾರ್ಗು ನಾಟಿ ಮರಿನೇ, ನಾಟಿ ಮರಿ ಬೇಕು, ವೈಟ್ ಮರಿ, ಟೇಸ್ಟ್ ಚೆನ್ನಾಗಿರ್ಬೇಕು, ಹೆಲ್ತ್ ಚೆನ್ನಾಗಿ ಕಾಪಾಡ್ಕೊಬೇಕು ಅನ್ನೋದೇ ಇವಾಗ ಮೈನ್ ಇರೋದು. ಎಲ್ಲರಿಗೂ ಹೋಗ್ಬಿಟ್ಟು ಹೆಲ್ತ್ ಚೆನ್ನಾಗಿರ್ಬೇಕು ಅನ್ನೋದು. ನಾನ್ ವೆಜ್ ಮೀನ್ಸು ಚೆನ್ನಾಗಿದ್ರೆ ಹುಡ್ಕೊಂಬರ್ತಾರೆ. 100 ರೂಪಾಯಿ ಅದಿರ 500 ರೂಪಾಯಿ ಜಾಸ್ತಿ ಕೊಡ್ತಾರೆ. ಬಟ್ ನಾವು ಚೆನ್ನಾಗಿ ಅದಕ್ಕೆ ಡೆವಲಪ್ಮೆಂಟ್ ಮಾಡಿ ಒಳ್ಳೆ ಪ್ರಾಡಕ್ಟ್ ತೊಗೊಂಬಂದಿದ್ರೆ ಮಾತ್ರ ವ್ಯಾಲ್ಯೂಬಲ್ ಇರ್ತೀವಿ. ಎಷ್ಟು ಪ್ರಾಫಿಟೇಬಲ್ ಮಾಡಿದ್ದೀವಿ ಸರ್ ಈಗ 1.5 ವರ್ಷದಿಂದ ನೀವು? ಸರ್ 1.5 ವರ್ಷದಿಂದ ಒಂದು ಬ್ಯಾಚಿಗೆ ಏನಿಲ್ಲ ಅಂದ್ರೆ ಒಂದು 2 ಲಕ್ಷ 1.5 ಲಕ್ಷ ಮೇಲೆ. ಓಕೆ. ಅದೇ ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಕೆಲವ್ರು 4 ಬ್ಯಾಚ್ ನಾವು ಮಾಡ್ತೀವಿ ಅಂತಾರ. ಆಗೋದಿಲ್ಲ. ಡೆವಲಪ್ಮೆಂಟು ಮತ್ತು ಡೆವಲಪ್ಮೆಂಟ್ ಕ್ವಾಲಿಟಿ ಚೆನ್ನಾಗಿ ಕೊಡಬೇಕು. ಅವು ಕರೆಕ್ಟಾಗಿ ಟೈಮ್ ಮೇವುಗಳು ಇವನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕಂದಾಗ ವೇರಿಯೇಷನ್ ಆಗುತ್ತೆ. ವರ್ಷಕ್ಕೆ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಿದ್ರೆ 2 ಬ್ಯಾಚ್ ಮಾಡೋಕ್ಕಾಗೋದು. ಆದ್ರೂ ನಾವು 3 ಬ್ಯಾಚ್ ಮಾಡ್ತಾ ಇದ್ದೀವಿ. ಓಕೆ. ಇದು 3ನೇ ಬ್ಯಾಚ್. ಇದು 3ನೇ ಬ್ಯಾಚ್. ಏನಾದರೂ ಇನ್ನೂ ಇನ್ಕ್ರೀಸ್ ಮಾಡೋದೇನೋ ಪ್ಲ್ಯಾನ್ ಇದೆಯಾ ಸರ್? ಸರ್ ನೋಡೋಣ. ಈಗ ಸಾಕಷ್ಟು ಮಟ್ಟಕ್ಕೆ ಈಗ ನಾನು ನಮ್ಮ ಹೆಂಗಸರು ಇಬ್ಬರೇ ಮೇಂಟೈನ್ ಮಾಡ್ತಾರೆ. ಯಾರನ್ನ ಇನ್ನೂ ಪ್ರಾಫಿಟ್ ಮಾಡಬೇಕಂದ್ರೆ ಇವಾಗ ಪ್ರಾಫಿಟ್ ಮಾಡ್ಬೇಕಂತಂದ್ರೆ ಇನ್ನೊಬ್ಬ ಲೇಬರ್ನ ತೊಗೊಬೇಕು. ಲೇಬರ್ಗೆ ದಿನ 500 ರೂಪಾಯಿ ಕೂಲಿ ಕೊಡಬೇಕು. 500 ರೂಪಾಯಿ ಕೂಲಿ ಕೊಡಿದ್ದು ಬರೋದಿಲ್ಲ. 500 ಕೇಳಿದ್ರು ಓಕೆ. 700-800 ರೂಪಾಯಿ ಊಟ ಎಲ್ಲ ಸಪ್ರೇಟಾಗಿ ಹಾಕಿ ಅವ್ರಿಗೊಂದು 20,000. ಹೌದು. ತಿಂಗಳಿಗೆ 20,000 ಅವ್ರಿಗೆ ಹೋಗುತ್ತೈತೆ. ಹೌದು. ಅದಕ್ಕೆ ನಾನು ನಮ್ಮ ಹೆಂಗಸರು ಇಬ್ಬರೇ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಮುರಳಿ.